ಕಲಬುರಗಿ ಜಿಲ್ಲೆಯ ಕಲಬುರಗಿ ತಾಲೂಕಿನ ಸುಕ್ಷೇತ್ರ ಮೈನಾಳ ಗ್ರಾಮದಲ್ಲಿ ಹಜರತ್ ಶೇಖ್ ಶಾಬುದ್ದೀನ್ ಶೇಖ್ ಸುಲೇಮಾನ್ ಜಾತ್ರಾ ಮಹೋತ್ಸವದ ಅಂಗವಾಗಿ ಮಗ ಹೋದರೂ ಮಾಂಗಲ್ಯ ಬೇಕು ಅರ್ಥಾರ್ಥ ಹೆತ್ತವಳ ಹಾಲು ವಿಷವಾಯಿತು ಎಂಬ ಸುಂದರ ಸಾಮಾಜಿಕ ನಾಟಕವನ್ನು ಮೈನಾಳ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇಂದಿನ ಕಾರ್ಯಕ್ರಮಕ್ಕೆ ಬಂದಂತ ಅತಿಥಿಗಳಿಗೆ ಸ್ವಾಗತ ಕೋರುವುದು. ಇಂದಿನ ನಾಟಕ ಉದ್ಘಾಟಕರಾಗಿ ನಮ್ಮ ನಿಮ್ಮ ನೆಚ್ಚಿನ ನಾಯಕರು, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಪುಟ್ಟು ಸರ್ಕಾರ ಶಿವರಾಜ್ ಸಜ್ಜನ ಸಂತೋಷ್ ಗುತ್ತೇದಾರ್ ಅವರು ಈ ಗ್ರಾಮದ ವತಿಯಿಂದ ತುಂಬ ಹೃದಯದ ಹಾರ್ದಿಕವನ್ನು ಸ್ವಾಗತವನ್ನು ಕೋರುತ್ತಾ, ಅದೇ ರೀತಿ ರಂಗಭೂಮಿ ಪೂಜೆಯಾಗಿ ಬುಕಾಂತ್ ಪಾಟೀಲ್ ಮತ್ತು ಶರಣಗೌಡ ಬಳಗುಂಬಿ ಅವರಿಗೆ ತುಂಬ ಹೃದಯದ ಹಾರ್ದಿಕವಾದ ಸ್ವಾಗತ. ಅದೇ ರೀತಿ ಕಥಾ ಪೂಜೆ ಷಣ್ಮುಖ ಶಿವರ್ಗುಂಡಿ ಮತ್ತು ಜಗನ್ನಾಥ್ ಆಗ್ರೋ ಏಜೆನ್ಸಿ ಅವರಿಗೂ ತುಂಬ ಹೃದಯದ ಹಾರ್ದಿಕವಾದ ಸ್ವಾಗತ. ಅದೇ ರೀತಿ ಸಂಗೀತ ಪೂಜೆ ಮಲ್ಲಿಕಾರ್ಜುನ್ ಗುಡಬ ಹಾಗರಗುಂಡಿಗೆ ಮತ್ತು ಶಿವರುದ್ರ ಕಾಂಕಂಡಿ ಹಸರಗುಂಡಿಗೆ ಇವರು ಕೂಡ ತುಂಬ ಹೃದಯದ ಹಾರ್ದಿಕ ಸ್ವಾಗತ. ಅದೇ ರೀತಿ ದೇವರ ಫೋಟೋ ಪೂಜೆ ಮೊಹಮ್ಮದ್ ರಫೀಕ್ ಹೈದರಾಬಾದ್ ಅವರಿಗೆ ಹಾರ್ದಿಕವಾದ ಸ್ವಾಗತ. ಅದೇ ರೀತಿ ಭಾರತ ಮಾತೆ ಫೋಟೋ ಪೂಜೆ ಕೇಶವ್ ಕಾಬಾ ಮತ್ತು ವಿಶ್ವನಾಥ್ ಸಾವ್ಕರ್ ದೇವಗಳು ಅವರಿಗೆ ತುಂಬ ಹೃದಯದ ಹಾರ್ದಿಕವಾದ ಸ್ವಾಗತ. ಜ್ಯೋತಿ ಬೆಳಗಿಸುವರು ಅಪ್ಪ ಸಾಹೇಬ್ ಆದಿತ್ಯ ಟ್ರೇಡಿಂಗ್ ಕಂಪನಿ ಕಲಬುರಗಿ ಮತ್ತು ಅರುಣ್ ಪಾಟೀಲ್ ತೆಗನೂರ್ ಅವರಿಗೂ ಹಾರ್ದಿಕವಾದ ಸ್ವಾಗತ. ಸಸಿಗೆ ನೀರು ಏರುವವರು ರಾಜಶೇಖರ್ ಗ್ರಾಮ ಪಂಚಾಯತಿ ಸದಸ್ಯರು ಫರಾತಾಬಾದ್ ಅವರು ಕೂಡ ತುಂಬ ಹೃದಯದ ಹಾರ್ದಿಕ ಸ್ವಾಗತ. ಪಾರಿವಾಳ ಹಾರಿಸುವರು ರಾಜು ಉಕ್ಲಿ, ಬಸು ಮೇಳಕುಂದಿ, ಭೋಜರಾಜ್ ಪಾಟೀಲ್, ಅರ್ಜುನ್ ಚಿನ್ಮಳ್ಳಿ ಇವರೆಲ್ಲರಿಗೂ ತುಂಬ ಹೃದಯದ ಹಾರ್ದಿಕವಾದ ಸ್ವಾಗತ. ಅವರಿವರೆನ್ನದೇ ವೇದಿಕೆ ಮೇಲೆ ಆಸೀನರಾದ ಎಲ್ಲರಿಗೂ ತುಂಬ ಹೃದಯದ ಈ ಗ್ರಾಮದ ವತಿಯಿಂದ ತುಂಬ ಹೃದಯದ ಆರ್ಥಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಅವರಿವರ ಎನ್ನದೇ ಸಮಸ್ತ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲಾ ಗಣ್ಯಾತಿ ಗಣ್ಯ ವ್ಯಕ್ತಿಗಳಿಗೂ ಮತ್ತು ಇಲ್ಲಿ ಈ ನಾಟಕವನ್ನು ವೀಕ್ಷಿಸಲು ಆಗಮಿಸಿದಂತ ಎಲ್ಲಾ ಗ್ರಾಮಸ್ಥರಿಗೂ ಮತ್ತು ಪರಸ್ಥಳದಿಂದ ಆಗಮಿಸಿದಂತ ಎಲ್ಲರಿಗೂ ಮತ್ತು ಸಂಗೀತ ಬಳಗದವರಿಗೂ ಮತ್ತು ಪೊಲೀಸ್ ಇಲಾಖೆದವರಿಗೂ ಪಾತ್ರಧಾರಿಗಳು ಎಲ್ಲರಿಗೂ ಸ್ವಾಗತವನ್ನು ಕೋರಿರ್ತಕ್ಕಂಥ ಶರಣು ಕಿರ್ಸೋಳಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮೊಟ್ಟ ಮೊದಲಿಗೆ ಈ ಒಂದು ಕಾರ್ಯಕ್ರಮವನ್ನು ರಂಗಭೂಮಿ ಪೂಜೆ ಮಾಡೋದರ ಮುಖಾಂತರ ಪ್ರಾರಂಭಿಸೋಣ. ಈ ರಂಗಭೂಮಿ ಪೂಜೆಯನ್ನು ಭೂಕಾಂತ್ ಪಾಟೀಲ್ ಮತ್ತು ಶರಣಗೌಡ ಬಳಗುಂಪಿ ಅವರಿಂದ ಈ ರಂಗಭೂಮಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಬೇಕಾಗಿ ವಿನಂತಿ.
ಪೂಜೆಯನ್ನು ಮಾಡಿರ್ತಕ್ಕಂಥ ಭೂಕಾಂತ್ ಪಾಟೀಲ್ ಮತ್ತು ಶಾಂಡಗೌಡ ಬಳಗುಂಪಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಈಗ ಕಥಾ ಪೂಜೆ ಷಣ್ಮುಖಪ್ಪ ಶಿಬಿರಗುಂಡಿ ಹಾಗೂ ಜಗನ್ನಾಥ್ ಆಗ್ರೋ ಏಜೆನ್ಸಿ ಹಸರಗುಂಡಿಗೆ ಇವರಿಂದ ಕಥಾ ಪೂಜೆ ನೆರವೇರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಮೈಬೂಬ್ ಡಾಂಗೆ ಅವರು ಕಥಾ ಪುಸ್ತಕ ತಂದು ಕೊಡ್ಬೇಕ್ರಿ. ಮೈಬೂಬ್ ಡಾಂಗೆ ಮನಗಳ ಮಾಡಿದ ಪ್ರೀತಿಯ ಮದ ತುಂಬಿದ ಚಂದದ ಹೊಸ ಜೋಡಿಯ ಬಾಳಲು ಕಲೆ ಹಾಕಿದ ಹಾಡೊಂದು ಹಾಡಬೇಕು ಅದು ಚಿರಕಾಲ ನೀಡಬೇಕು ಹಾಡೊಂದು ಹಾಡಬೇಕು ಅದು ಚಿರಕಾಲ ನೀಡಬೇಕು ಕಥಾ ಪೂಜೆಯನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಗಣ್ಯರಿಗೆ ತುಂಬು ಹೃದಯದ ಧನ್ಯವಾದಗಳು. ಈಗ ಸಂಗೀತ ಪೂಜೆ ಇದನ್ನು ಮಲ್ಲಿಕಾರ್ಜುನ್ ಗುಡ್ಬ ಹಗರುಂಡಿಗೆ ಹಾಗೂ ಶಿವರುದ್ರ ಕಾಕಂಡಿ ಹಸಲುಂಡಿಗೆ ಇವರಿಂದ ನೆರವೇರಿಸಬೇಕಾಗಿ ವಿನಂತಿ. ಮಲ್ಲಿಕಾರ್ಜುನ್ ಗುಡ್ಬ ಹಗರುಂಡಿಗೆ ಮತ್ತು ಶಿವರುದ್ರ ಕಾಕಂಡಿ ಹಸಲುಂಡಿಗೆ ಸಂಗೀತ ಪೂಜೆಯನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಮಲ್ಲಿಕಾರ್ಜುನ್ ಗುಡ್ಬ ಹಗರುಂಡಿಗೆ ಶಿವರುದ್ರ ಕಾಕಂಡಿ ಹಸರುಂಡಿಗೆ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಈ ಒಂದು ನಾಟಕದ ಕಾರಣೀಕರ್ತ ಆರಾಧ್ಯ ದೇವರಾಗಿರ್ತಕ್ಕಂಥ ಶೇಖ್ ಶಾಬುದ್ದೀನ್ ಮತ್ತು ಶೇಖ್ ಸುಲೇಮಾನ ದೇವರ ಫೋಟೋ ಪೂಜೆಯನ್ನು ಮೊಹಮ್ಮದ್ ರಫೀಕ್ ಹೈದರಾಬಾದ್ ಇವರಿಂದ ಊದಿನ ಕಡ್ಡಿ ಹಚ್ಚುವುದರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಾಗಿ ವಿನಂತಿ. ಅಲ್ಲ ಅಲ್ಲ ನೀನೇ ಇಲ್ಲ ನಿನ್ನನ್ನು ಬಿಟ್ಟರೆ ಗತಿಯಾಗಿಲ್ಲ ನಿನ್ನದು ಜಗದಿಲ್ಲ ಅಲ್ಲ ಅಲ್ಲ ನೀನೇ ಇಲ್ಲ ನಿನ್ನದು ಗತಿಯಾಗಿಲ್ಲ ನಿನ್ನದು ಜಗದಿಲ್ಲ ಲಾಮಿಯ ಅಲ್ಲ ನಿನ್ನದು ರಸೂಲಲ್ಲ ಅಲ್ಲ ಇಲ್ಲ ಅಲ್ಲ ಅಲ್ಲ ಇಲ್ಲ ಅಲ್ಲ ಅಲ್ಲ ನೀನೇ ಇಲ್ಲ ನಿನ್ನದು
ಪಬ್ಲಿಕ್ ಹೈದರಾಬಾದ್ ಅವರಿಗೆ. ಈಗ ಭಾರತಾಂಬೆ ಫೋಟೋ ಪೂಜೆ ಕಾರ್ಯಕ್ರಮ ಅಶೋಕ್ ಸೋಮ ಮತ್ತು ವಿಶ್ವನಾಥ್ ಸೌಕರ್ ತಿಳುವಳಿ ಇವರಿಂದ ನೆರವೇರಿಸಬೇಕಾಗಿ ವಿನಂತಿ. ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಮಾತಾಡು ಇವರಿವಳು ನಮ್ಮ ಕಾಪಾಡು ಉರಿಯುವಳು ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಮಲಗಾಡು ಬೀದಿಗಳು ಉಸಿರಾಡು ಉಳಿಯುವಳು ಕನ್ನಡಕ್ಕೆ ಸಿಕ್ಕ ಧನ್ಯವಾದಗಳು ಮಹನೀಯರಿಗೆ. ಈಗ ಕತ್ತಲೆಯನ್ನು ಕಳೆದು ಜ್ಯೋತಿಯನ್ನು ಬೆಳಗಿಸುವುದರ ಮುಖಾಂತರ ಈ ಒಂದು ನಾಟಕದ ಜ್ಯೋತಿಯನ್ನು ಬೆಳಗಿಸುವವರು ನಮ್ಮ ಕರೆಗೆ ಹೋಗಟ್ಟು ನಮ್ಮ ಊರಿನ ಮೇಲೆ ಅಪಾರವಾಗಿರ್ತಕ್ಕಂಥ ನಂಬಿಕೆ, ಅಪಾರವಾಗಿರ್ತಕ್ಕಂಥ ಪ್ರೀತಿಯನ್ನು ಇಟ್ಟುಕೊಂಡಿರ್ತಕ್ಕಂಥ ಅಪ್ಪ ಸಾಬ್ ಆದಿತ್ಯ ಟ್ರೇಡಿಂಗ್ ಕಂಪನಿ ಕಲಬುರ್ಗಿ ಮತ್ತು ಅಶೋಕ್ ಸಿದ್ದಣ್ಣ ಇವರಿಂದ ಮತ್ತು ಮಲ್ಲು ಸೌಕಾರ್ ಕ್ಯಾರ ಶಿವಣ್ಣ ಸಿದ್ದಣ್ಣ ಇವರ ಸಮ್ಮುಖದಲ್ಲಿ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ವಿನಂತಿ. ಅವರ ಜೊತೆ ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲರೂ ಅವರಿಗೆ ಈ ಒಂದು ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಕಲ್ಯಾಣವೆಂಬ ಪ್ರಭೆಯಲ್ಲಿ ಭಕ್ತಿರಸವೆಂಬ ತೈಲವೊಡೆದು ಭಕ್ತಿರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಪ್ರಭೆಯಲ್ಲಿ ಭಕ್ತಿರಸವೆಂಬ ಧನ್ಯವಾದಗಳು. ಈ ಒಂದು ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಕ್ಕಂಥ ಎಲ್ಲ ಮಹನೀಯರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಕಾಡು ಬೆಳೆಸಿ ನಾಡು ಉಳಿಸಿ ಕಾಡಿಂದೆ ನಮ್ಮ ಉಸಿರು ಇರ್ತಕ್ಕಂಥ ಒಂದು ಸಸಿಗೆ ನೀರುಣಿಸುವ ಕಾರ್ಯಕ್ರಮ ಶಿವಶರಣಪ್ಪ ಕುನ್ನಳ್ಳಿ ಹಾಗೂ ಶರಣು ದೇಸಾಯಿ ಕೌಲ್ಗಾ ಇವರಿಂದ ಸಸಿಗೆ ನೀರುಣಿಸುವ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಾಗಿ ವಿನಂತಿ. Thank you.
ಹಾಗೂ ಸಸಿಗೆ ನೀರುಣಿಸುವ ಕಾರ್ಯಕ್ರಮವನ್ನು ನೆರವೇರಿಸಿರ್ತಕ್ಕಂಥ ಗಣ್ಯರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತರ್ತಕ್ಕಂತ ಒಂದು ಕಾರ್ಯಕ್ರಮ ಪಾರಿವಾಳ ಹಾರಿಸುವ ಕಾರ್ಯಕ್ರಮ. ಇದನ್ನು ರಾಜು ಉಕ್ಲಿ, ಬಸು ಮೇಳ್ಕುಂದಿ, ಭೋಜರಾಜ್ ಪಾಟೀಲ್, ಅರ್ಜುನ್ ಚಿನ್ಮಳ್ಳಿ ಇವರಿಂದ ಈ ಒಂದು 2 ಪಾರಿವಾಳ ಹಾರಿಸುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಾಗಿ ವಿನಂತಿ. ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಕ್ಕಂಥ ಗಣ್ಯರಿಗೆ. ಕಾರ್ಯಕ್ರಮದ ಕೊನೆಯ ಘಟ್ಟ ಎಲ್ಲರೂ ಕಾತುರದಿಂದ ಬಹಳಷ್ಟು ಕಾಯ್ತಾ ಇದ್ದೀರಿ. ಈ ಒಂದು ಕಾರ್ಯಕ್ರಮದ ಘನ ಉದ್ಘಾಟನೆಯನ್ನು ರಿಬ್ಬಿನ್ ಕತ್ತರಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಪ್ರತಾಪದ ಹುಬ್ಬಳ್ಳಿಯ ಅತ್ಯಂತ ಜನನೆಚ್ಚಿನ ನಾಯಕರಾಗಿರ್ತಕ್ಕಂಥವ್ರು. ನಮ್ಮ ಊರಿನ ಮೇಲೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಲಿ ಹಿಂಗ್ರಿ ಸೌಕರ್ಯ ಸ್ವಲ್ಪ ನಮ್ಮ ಊರಿಗೆ ಬರ್ಬೇಕಪ್ಪ ಅಂತಂದ್ರೆ ತಮ್ಮ 108 ಕೆಲಸಗಳನ್ನು ಬದಿಗೊಟ್ಟು ನಮ್ಮ ಊರಿಗೆ ಬಂದು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಮತ್ತು ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿರ್ತಕ್ಕಂಥವ್ರು ಶಿವರಾಜ್ ಸಜ್ಜನ ಮತ್ತು ಸಂತೋಷ್ ಗುಚ್ಚದಾರ್ ಮತ್ತು ಶಿವು ಬಳಗುಂಪಿ ಅವರಿಂದ ಈ ಒಂದು ರಿಬ್ಬಿನ್ ಕತ್ತರಿಸುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲಾ ಮಾನ್ಯರು ಎದ್ದು ನಿಂತು ಈ ಒಂದು ಕಾರ್ಯಕ್ರಮವನ್ನು ನಡೆಸಬೇಕಾಗಿ ವಿನಂತಿ. ಹಸುರಿನ ಬನಸಿರಿ ದೇವರೇ ಸೌಂದರ್ಯ ಸರಸ್ವತಿ ಎಲ್ಲ ಮಹಾನೀಯರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಶಾಲು ಸನ್ಮಾನ ಕಾರ್ಯಕ್ರಮ. ಮೊಟ್ಟ ಮೊದಲಿಗೆ ಈ ಒಂದು ಕಾರ್ಯಕ್ರಮದ ಘನ ಉದ್ಘಾಟಕರಾಗಿ ಆಗಮಿಸಿದಂತ ಶಿವರಾಜ್ ಸಜ್ಜನ ಹಾಗೂ ಸಂತೋಷ್ ಗುತ್ತೇದಾರ್ ಇವರಿಗೆ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಶೇಖ್ ಸತ್ತಾರ್ ಹುಸೇನಿ ದರ್ಗಾ ಅವರಿಂದ ಶಾಲು ಸನ್ಮಾನ ಕಾರ್ಯಕ್ರಮ. ಧನ್ಯವಾದಗಳು ಮಾನ್ಯರಿಗೆ.
ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಮತ್ತು ಆಗಮಿಸಿ ಜ್ಯೋತಿ ಬೆಳಗಿಸುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿರ್ತಕ್ಕಂಥ ಅಪ್ಪ ಸಾಬ್ ಆದಿತ್ಯ ಟ್ರೇಡಿಂಗ್ ಕಂಪನಿ ಇವರಿಗೆ ಅಮೃತ್ ಸೌಕರ್ ಔಟಿ ಅವರಿಂದ ಶಾಲು ಸನ್ಮಾನ. ಅದೇ ರೀತಿಯಾಗಿ ಅಶೋಕ್ ಸಿದ್ದಣ್ಣ ಮತ್ತು ಶಿವಣ್ಣ ಸಿದ್ದಣ್ಣ ಹೇರೂರ ಮಲ್ಲು ಸೌಕರ್ ಕ್ಯಾರ್ ಇವರಿಗೆ ಗುರಣ್ಣ ಔಟಿ ಅವರಿಂದ ಶಾಲು ಸನ್ಮಾನ. ನಾವು ನಮ್ಮದು ಶಾಂತಿ ಮನಸ್ಸು ಪಾಡು ಈಗ ನಮ್ಮದು ವರಸಾದು ಸಂತರ ಬೆಳೆ ನನ್ನದು. ಅದೇ ರೀತಿಯಾಗಿ ಷಣ್ಮುಖಪ್ಪ ಶಿವರಗುಂಡಿ ಜಗನ್ನಾಥ್ ಆಗ್ರೋ ಏಜೆನ್ಸಿ ಅವರಿಗೆ ಶರಣು ದೇಸಾಯಿ ಅವರಿಂದ ಶಾಲು ಸನ್ಮಾನ. ರೋಮ ರೋಮದ ನಿಂತರ ತಾಯಿ ಅದೇ ರೀತಿಯಾಗಿ ಭೂಕಾಂತ್ ಪಾಟೀಲ್ ಮತ್ತು ವಿಶ್ವನಾಥ್ ಸೌಕರ್ ತಿಳುಗುಳ ಅವರಿಗೆ ಶಿವಶರಣಪ್ಪ ಹಚ್ಚಡ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಎರುಬಿ ಇವರಿಂದ ಶಾಲು ಸನ್ಮಾನ. ಭೂಕಾಂತ್ ಪಾಟೀಲ್ ಮತ್ತು ವಿಶ್ವನಾಥ್ ಸೌಕರ್ ಬಳಗುಂಪಿ ಅವರಿಗೆ ಶಿವಶರಣಪ್ಪ ಹಚ್ಚಡ. ಹಂಗ ಮಾಡ್ಬೇಡ್ರಿ, ಸ್ವಲ್ಪ ಹಂಗ ಹಚ್ಬೇಡ್ರಿ. ಮಾಡುವೆ ನಿಮಗೆ ಶರಣು ಫೋಟೋ ಪೂಜೆಯನ್ನು ನೆರವೇರಿಸಿದಂತ ಮೊಹಮ್ಮದ್ ರಫೀಕ್ ಹೈದರಾಬಾದ್ ಮತ್ತು ಅಶೋಕ್ ಸೋಮ ವಿಶ್ವನಾಥ್ ಸೌಕರ್ ತಿಳುವಳಿ ಇವರಿಗೆ ಶಹಾಬುದ್ದೀನ್ ಸಾಬ್ ದರ್ಗಾ ಇವರಿಂದ ಶಾಲು ಸನ್ಮಾನ. ಅದೇ ರೀತಿಯಾಗಿ ಮಲ್ಲು ಗುಡ್ಬಾ ಅವರಿಗೆ ರಸೂಲ್ ಸಾಬ್ ಜಲಾಲ್ ಅವರಿಂದ ಶಾಲು ಸನ್ಮಾನ. ಇವರಿಗೆ ಶೇಖಪ್ಪ ತಲಕೇರಿ ಇವರಿಂದ ಶಾಲು ಸನ್ಮಾನ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಜಮೀರ್ ದರ್ಗಾ ಹನುಮಂತ ಹಚ್ಚಡ ಮೌನೆ ಸುತಾರ್ ಇವರಿಂದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲಾ ಗಣ್ಯ ವ್ಯಕ್ತಿಗಳಿಗೆ ಶಾಲು ಸನ್ಮಾನವನ್ನು ಮಾಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಶರಣಗೌಡ ಬಳವಂಪಿ ಫರ್ತಾಬಾದ್ ಬ್ಲಾಕಿನ ಬಿಜೆಪಿ ಅಧ್ಯಕ್ಷರಾಗಿರ್ತಕ್ಕಂಥ ಅವರಿಗೆ ಸಂತೋಷ್ ಔಟಿ ಅವರಿಂದ ಶಾಲು ಸನ್ಮಾನ.
ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀ ಸರ್ತಾಜ್ ಹುಸೇನಿ ದರ್ಗಾ ಇವರಿಗೆ ಶಿವರಾಜ್ ಸಜ್ಜನ್ ಅವರಿಂದ ಶಾಲು ಸನ್ಮಾನ. ಅದೇ ಕಲ್ಲು ಕಲ್ಲು ಕನ್ನಡ ನುಡಿ ಕನ್ನಡ ನುಡಿ ಕಾಲಿಸದ ಬಣ್ಣ ಕವಿತೆಗಳು ಕಂಬೆಯ ಗುಡಿ ಕಂಬೆಯ ಗುಡಿ. ಅದೇ ರೀತಿಯಾಗಿ ರಂಗನಮುತ್ಯ ಮಠ ಅವರಿಗೆ ಸಂತೋಷ್ ಗುತ್ತೇದಾರ್ ಅವರಿಂದ ಶಾಲು ಸನ್ಮಾನ. ದೂರಮೆಯ ಆಧಾರ ಈಗಲೇ ಶೃಂಗಾರ ಬಂಗಾರ ಬಲವೇ ದಿನದ ದಿನ ಕರೆದ ಅದೇ ರೀತಿಯಾಗಿ ಮೊದಲನೇ ಪ್ರಯೋಗದಲ್ಲಿ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಶರಣು ವಕೀಲ್ ಅವರಿಗೆ ಶ್ರೀ ಸರ್ತಾಜ್ ಹುಸೇನಿ ಮಗ್ದುಮ್ ಹುಸೇನ್ ದರ್ಗಾ ಅವರು ಶಾಲು ಸನ್ಮಾನವನ್ನು ಮಾಡಬೇಕಾಗಿ ವಿನಂತಿ. ಇವತ್ತಿನ ಈ ಒಂದು ನಾಟಕದ ಘನ ಉದ್ಘಾಟಕರಾಗಿ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂಥ ಶರಣು ದೇಸಾಯಿ ಅವರಿಗೆ ರಂಗನಮುತ್ಯ ಮಠ ಅವರಿಂದ ಶಾಲು ಸನ್ಮಾನ. ಧನ್ಯವಾದಗಳು. ಇಲ್ಲಿಯವರೆಗೆ ಶಾಲು ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಕ್ಕಂಥ ಎಲ್ಲಾ ಮಹನೀಯರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಭೂಕಾಂತ್ ಪಾಟೀಲ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿ. ಇನ್ನೊಂದು ಯಾರು ತಪ್ಪು ತಿಳ್ಕೋಬಾರ್ದು, ಯಾಕಂದ್ರೆ ಇಂಥ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಸಣ್ಣ ಪುಟ್ಟ ತಪ್ಪುಗಳಾಗಿತ್ತವ. ಇನ್ನೂ ವೇದಿಕೆ ಮೇಲೆ ಯಾರಿಗೆ ಇನ್ನೂ ಶಾಲು ಸನ್ಮಾನ ಆಗಿಲ್ಲ ಅವರು ಶಾಲು ಸನ್ಮಾನವನ್ನು ಸ್ವೀಕಾರ ಮಾಡಬೇಕು. ಅಲ್ಲಿ ಹಿಂದಿದ್ದ ಕಮಿಟಿಯ ಸದಸ್ಯರು ನೋಡ್ಕೋಬೇಕಾಗಿ ವಿನಂತಿ. ಶಾಬುದ್ದೀನ್ ದರ್ಗಾ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿರ್ತಕ್ಕಂಥ ಇವತ್ತಿನ ನಾಟಕದ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ದರ್ಗಾದ ಮಹಾಗುರುಗಳಿಗೆ ನಮಸ್ಕರಿಸುತ್ತಾ, ಹಾಗೂ ಇವತ್ತಿನ ನಾಟಕಕ್ಕೆ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ನಮ್ಮವರೇ ಆಗಿರ್ತಕ್ಕಂಥ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಶಿವರಾಜ್ ಸಜ್ಜನ್ ಅವರೇ, ಹಾಗೂ ನಮ್ಮ ಅವರಾದಿನ ನಮ್ಮ ಪಾಟೀಲ್ ಸಾಬ್ರವರೇ, ಹಾಗೂ ನಮ್ಮ ಸನ್ಮುಖ ಗೌಡ್ರೆ, ಹಾಗೂ ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲ ಮಾನ್ಯ ವ್ಯಕ್ತಿಗಳಿಗೆ ನಿಮ್ಮೆಲ್ಲರಿಗೆ ವಂದಿಸಿ, ಹಾಗೂ ಈ ನಾಟಕಕ್ಕೆ ನೋಡಲಿಕ್ಕೆ ಆಗಮಿಸಿರ್ತಕ್ಕಂಥ ಮೈನಾಳ ಗ್ರಾಮದ ಮತ್ತು ಹಾಗೂ ಸುತ್ತಮುತ್ತಲಿನ ಗ್ರಾಮದಿಂದ ಆಗಮಿಸಿರ್ತಕ್ಕಂಥ ನಿಮ್ಮೆಲ್ಲರ ಆತ್ಮದಲ್ಲಿ ಚಿಜ್ಯೋತಿಯಾಗಿ ಬೆಳಗಿರ್ತಕ್ಕಂಥ ಆ ಪರಮಾತ್ಮನಿಗೆ ನಮನಗಳನ್ನು ಸಲ್ಲಿಸಿ, ನಮಗ್ ಗೊತ್ತದ
ಇದು ಆಗತ್ತರ ಸುಮ್ಮನೆ ಕೂತೀರಿ, ನೀವು ಮಾತಾಡಿದ್ರೆ ನೀವೇ ಬೈತೀರಿ, ನಮ್ಗೆ ಮೊದಲೇ ಗೊತ್ತದ. ಆದ್ರೂ ಕೂಡ ಇವತ್ತಿನ ಮೈನಾಳ ಗ್ರಾಮ ಹೇಗಿದೆ ಅಂತ ಕೇಳಿದ್ರೆ ಕಲೆ, ಸಂಸ್ಕೃತಿ, ನಾಟಕ, ಸಂಗೀತ. ಇವತ್ತು ಮೈನಾಳದಲ್ಲಿ ಆದಿದೇವನಾಗಿರ್ತಕ್ಕಂಥ ಶೇಖ್ ಸಾಬ್ ದರ್ಗಾ ಅವರ ಇವತ್ತು ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥ ಈ ದರ್ಗಾ, ಇದು ಯಾರಿಗೆ ಗೊತ್ತಿಲ್ಲ. ಒಂದು ಸಣ್ಣ ಹುಡುಗರು ಕೂಡ ಈ ಮೈನಾಳ ದರ್ಗಾ ಅಂದ್ರೆ ಇಡೀ ಕಲಬುರಗಿ ಜಿಲ್ಲಾ ಅಲ್ಲ, ಈ ಕಲ್ಯಾಣ ಕರ್ನಾಟಕದ ಭಾಗದ ಈ ದರ್ಗಕ್ಕೆ ಎಲ್ಲಾ ಭಕ್ತಾದಿಗಳು ಬರ್ತಾ ಇದ್ದಾರೆ. ಅಂತ ಒಂದು ಸಣ್ಣ ಗ್ರಾಮದಲ್ಲಿ ಇವತ್ತಿನ ದಿನ ಈ ನಾಟಕ ನಡೀತದೆ ಅಂತ ಕೇಳಿದ್ರೆ ಇಲ್ಲಿ ಒಂದು ಸ್ವಲ್ಪ ಅನುಭವದ ಒಂದು ಎಲ್ಲಾ ಗಣ್ಯಮಾನ್ಯ ವ್ಯಕ್ತಿಗಳು ಇದ್ದೀರಿ. ಕಲೆ, ಸಂಸ್ಕೃತಿ ಎಲ್ಲ ಉಳಿಬೇಕಾದ್ರೆ ಅವಾಗ ಒಂದು ನಾಟಕವನ್ನು ಮಾಡ್ಬೇಕಾಗ್ತಾ ಇದೆ. ಸಕಲ ಸದ್ಭಕ್ತಾದಿಗಳೇ, ನಿಮಗೆ ಹೇಳ್ಕೊತಾ ಇದ್ದೀನಿ, ಇಂಥ ನಾಟಕವನ್ನು ಮಾಡಿದಾಗ ಯುವ ಪೀಳಿಗೆಗೆ ಇದು ನಾಟಕ ಅಂದ್ರೆ ಏನು ಅಂತಕ್ಕಂಥ, ನಾಟಕದಲ್ಲಿ 2 ಟೈಪ್ ಇವೆ ನಾಟಕ, ಅದು ಬೇರೆ ನಾಟಕ, ಇದು ಮಹತ್ತರ ನಾಟಕ ಇದೆ. ಇದು ಈ ದೋಗರಿನಿಂದ ಬಂದಿರ್ತಕ್ಕಂಥ ಕಲಾಕಾರರು ಇವತ್ತಿನ ದಿನ ಹಾಡ ಹಾಡುಗರಿಲ್ಲ, ಸಂಗೀತ ಬಳಗ, ಯಾವ್ಯಾವ ಉದ್ಘಾಟನೆಗೆ ಯಾವ ಪದವನ್ನು ಹಾಡಬೇಕಂತ ಸಂಗೀತವರು, ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ತಾವುಗಳು ನಾಟಕ ನೋಡಕ್ ಬಂದಿದ್ರಿ, ಇನ್ನು ಬಹಳ ಲೇಟ್ ಆದ್ರೆ ನೀವು ನಮಗೆ ಕೇಳಲ್ಲ. ಆದ್ರೂ ಕೂಡ ಇವತ್ತಿನ ದಿನ ಮೈನಾಳ ಗ್ರಾಮದವರು ಸುತ್ತಮುತ್ತಲಿನಿಂದ ಎಲ್ಲರಿಗೆ ಗಣ್ಯಮಾನ್ಯ ವ್ಯಕ್ತಿಗಳಿಗೆ ಕರೆಸಿ ಅವರಿಗೆ ಶಾಲು ಸನ್ಮಾನವನ್ನು ಮಾಡಿ ಸತ್ಕಾರ್ಯವನ್ನು ಮಾಡಿದ್ದಾರಲ್ಲ, ನಿಮ್ಮೆಲ್ಲರಿಗೆ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಾ, ಇನ್ನೊಂದು ಏನಂದ್ರೆ ಕೇಳಿದ್ರೆ ಇದು ಒಂದೇ ಅಲ್ಲ, ನಾಟಕಕ್ಕೆ ಅಲ್ಲ, ಇವತ್ತು ಪುಟ್ಟ ಸೌಕರ್ಯ ಗೊತ್ತಿದೆ. ಈ ಗ್ರಾಮದಲ್ಲಿ ಟೂರ್ನಿಮೆಂಟ್, ಕ್ರಿಕೆಟ್, ಈ ಸಣ್ಣ ಗ್ರಾಮ ಇದ್ರೂ ಕೂಡ ಈ ಪ್ರತಾಪದಲ್ಲಿ ಹುಬ್ಬಳ್ಳಿಯಲ್ಲಿ ಎಲ್ಲಾರ್ದಂತ ಕಾರ್ಯಕ್ರಮ ಈ ಮೈನಾಳ ಗ್ರಾಮದಲ್ಲಿ ನೀವು ನಡೆಸಿ ಕೊಟ್ಟಿದ್ದೀರಿ. ನಿಮಗೆಲ್ಲರಿಗೂ ಸಹಕಾರ ಅದ. ಎಲ್ಲಾ ಕಲೆಯಲ್ಲಿ ಮುಂದೆ ಬರ್ತಕ್ಕಂಥ ಶಕ್ತಿ ಆ ಭಗವಂತ ನಿಮ್ಗೆ ಕೊಟ್ಟಿದ್ದಾನೆ. ಊರು ಸಣ್ಣದಿದ್ದರೂ ಕೀರ್ತಿ ದೊಡ್ಡದು ಅಂತಕ್ಕಂಥ ಸುಕ್ಷೇತ್ರ ಈ ಮೈನಾಳ ಗ್ರಾಮ, ಶೇಖ್ ಸಾಬ್ ದರ್ಗಾ, ಎಲ್ಲಾ ಸಮಾಜದ ಮುಖಂಡರು ಕೂಡಿ ಇವಾಗ ಜಾತ್ರಾ ಮಾಡ್ತಾ ಇದ್ದೀರಿ. ಇಲ್ಲಿ ಕುಲ, ಮತ, ಭೇದ, ಪಂಥ ಇಲ್ಲದೆ ಎಲ್ಲರೂ ಮಾನವರು ಎಂಬತಕ್ಕಂಥ ಮಾತನ್ನು ಬಸವಣ್ಣವರು ಹೇಗೆ ಹೇಳಿದ್ರು, ಇವನ್ ಯಾರವ, ಇವ ನಮ್ಮ ಮುನಿಯ ಮಗನೆಂದು ಅನಿಸಿ ಅಂತ ಬಸವಣ್ಣನ ತತ್ವ ಅನುಯಾಯಿಗಳು ತಾವು ಇದ್ದಿದ್ದೀರಿ. ಅದಕ್ಕಾಗಿ ಇವತ್ತಿನ ದಿನ ಎಲ್ಲಾ ಧರ್ಮದವರು ಕೂಡಿ ಯಾತ್ರಾ ಮಹೋತ್ಸವವನ್ನು ಮಾಡ್ತಾ ಇದ್ದೀರಿ. ಎಲ್ಲಾ ಧರ್ಮದವರು ಕೂಡಿ ಕೂಡ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ನಾವು ಬರ್ತಾ ಇದ್ದೀವಿ. ಈ ಗ್ರಾಮ ಏನು ಹೊಸದಾಗೆಲ್ಲ, ಈ ಗ್ರಾಮದಲ್ಲಿ ನಾವು ದಿನನಿತ್ಯ ಬಂದು ಹೋಗ್ತಾ ಇದ್ದೀವಿ. ಈ ಗ್ರಾಮದಲ್ಲಿ ಜಾತಿ, ಮತ, ಪಂಗಡ ಇಲ್ಲದೆ ಒಂದೇ ಆಗಿ ಇರ್ತಕ್ಕಂಥ ಗ್ರಾಮ ಯಾವಾದಂತಂದ್ರೆ ಇವತ್ತಿದು ಮೈನಾಳದ ಗ್ರಾಮ. ಮೈನಾಳ ಗ್ರಾಮ ಅಂತಂದ್ರೆ ಶೇಖ್ ಸಾಬ್ ದರ್ಗಾ ಅವರ ಒಂದು ಆಶೀರ್ವಾದ ನಿಮ್ಮ ಇದೆ. ಯಾವುದು ಮತ ಪಂಥ ಮಾಡ್ಲಾರ್ದೇನೆ ಇವತ್ತಿನ ನಾಟಕಕ್ಕೆ ಎಂತ ಸೌಕರ್ಯವನ್ನು ಕಂಡುಕೊಂಡಿದ್ದೀರ ಅಂತಂದ್ರೆ ಬಹಳ ಅದ್ಭುತವಾದಂತ, ನೀವೆಲ್ಲರೂ ಶಾಂತಿ ರೀತಿಯಿಂದ ನೋಡ್ಬೇಕಾದ್ರೆ ಒಂದೊಂದು ಬಹಳಷ್ಟು ಕತ್ತಲು ಮಾಡ್ತಾ ಇದ್ದಾರೆ. ನಿಮ್ಮೂರು ಬಹಳ ಶಾಂತಿ ಅದ, ಮಾತೇ ಆಡ್ಬಿಡ್ತಲ್ಲ. ಇವತ್ತು ಮೈನಾಳ ಗ್ರಾಮದಾಗ ಹೇಗಂತಂದ್ರೆ ಮಾತಾಡ್ಬಿಡು ಬಂದಾರಂತ ಮಾತಾಡ್ಬಿಡು ಕೂತೀರಿ. ನಿಮಗೂ ಕೂಡ ನಮಸ್ಕಾರವನ್ನು ಮಾಡಿ ನಿಮ್ಮೆಲ್ಲರ ಪಾದಕ್ಕೆ ವಂದಿಸಿ ನಾನು 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಶೇಖ್ ಸಾಬ್ ದರ್ಗಾ ಮಹಾರಾಜ್ ಕಿ ಜೈ, ಸಾಧು ಶರಣ ಬಸವೇಶ್ವರ ಮಹಾರಾಜ್ ಕಿ ಜೈ, ಶ್ರೀ ಜಗಜ್ಯೋತಿ ಬಸವೇಶ್ವರ ಮಹಾರಾಜ್ ಕಿ ಜೈ. ಅತ್ಯಂತ ನಿರ್ಗಳವಾಗಿ ಭೇದ ಭಾವವಿಲ್ಲದೆ ಒಂದು ಜಾತ್ರೆ ಮತ್ತು ನಾಟಕ, ಹಳ್ಳಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬ ಮಾತನ್ನು ಹೇಳ್ಕೊಟ್ಟಿರ್ತಕ್ಕಂಥ ಭೂಕಾಂತ್ ಪಾಟೀಲ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ವಿಶ್ವನಾಥ್ ಸೌಕರ್ ತಿಳುಗುಳ ಇವರು 2 ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ಮೈನಾಳ ಗ್ರಾಮದ ಶೇಖ್ ಸಾಹೇಬ್ ದರ್ಗಾದ ಒಂದು ನಾಟಕ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತ ಪೂಜ್ಯರಿಗೆ ನಮಸ್ಕರಿಸುತ್ತಾ, ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರು, ಆತ್ಮೀಯ ಸೋದರರಾಗಿರುವಂತಹ ಸನ್ಮಾನ್ಯ ಶ್ರೀ ಪುಟ್ಟು ಸಾವ್ಕರ್ ಅವರೇ, ಸಂತೋಷ್ ಗುತ್ತೇದಾರ್ ಅವರೇ, ಮಲ್ಲಿಕಾರ್ಜುನ್ ಗುಡಬವರೇ, ಭೂಕಾಂತ್ ಪಾಟೀಲ್ ರೇ, ಷಣ್ಮುಖಪ್ಪ ಶಿಬಿರ್ ಬಂಡಿಯವರೇ, ನಮ್ಮ ಉಮಾಕಾಂತ್ ಶೆಟ್ಟಿ ಅವರೇ, ಅವರೆಲ್ಲ ವೇದಿಕೆ ಮೇಲೆ ಆಶೀರ್ವಾದ ಆಗಿರುವಂತ ಎಲ್ಲ ಹಿರಿಯರೇ, ಗಣ್ಯ ವ್ಯಕ್ತಿಗಳೇ, ಪರಸ್ಥಳ ಗ್ರಾಮದಿಂದ ಬಂದಿರುವಂತ ಎಲ್ಲ ಗಣ್ಯ ವ್ಯಕ್ತಿಗಳೇ, ತಾಯಂದಿರೇ, ವಿಶೇಷವಾಗಿ ನಮ್ಮ ಯುವಕ ಮಿತ್ರರು. ಇವತ್ತಿನ ಒಂದು ಕಾಲಘಟ್ಟದಲ್ಲಿ ನೋಡ್ಬೇಕಪ್ಪ ಅಂತಂದ್ರೆ ಕಲೆಗಳನ್ನ ಎಲ್ಲಿ ಉಳಿದಿಲ್ಲ. ನಾವು ಗುರು ಪುಟ್ಟರಾಜ ಗವಾಯಿಗಳ ಮಠದಲ್ಲಿ ಕೂಡ ಒಂದ್ ಥೋಡೆ ದಿನ ಅಭ್ಯಾಸವನ್ನು ಮಾಡಿ ಬಂದಿರತಕ್ಕಂಥವ್ರು. ಯಾಕಂದ್ರೆ ಆ ಭಾಗದಾಗ ನೋಡ್ತಿದ್ದೀವಿ ಎಲ್ಲ ಕಡೆಗೆ
ಪುರಾಣಗಳಿರ್ತಿತ್ತು, ಪ್ರವಚನಗಳಿರ್ತಿತ್ತು, ನಾಟಕಗಳಿರ್ತಿತ್ತು. ಎಲ್ಲೋ ಒಂದು ಕಡೆಗೆ ನಾಟಕ ಅದ ಅಂದ್ರೆ 2 ದಿನ ಮೊದಲನೇ ಹೋಗ್ತಿದ್ರು ಆವಾಗಿನ ಕಾಲಘಟ್ಟದ. ಇವತ್ತಿನ ದಿವಸ ಅದು ಉಳಿದಿವಿ. ಬಹಳ ಖುಷಿ ಏನಾಗ್ತದೆ ಅಂದ್ರೆ ಎಲ್ಲರ ನಾಟಕ ಕೇಳಿದ್ರೆ ಅಂದ್ರೆ ಮೊದಲನೇ ಹೋಗ್ತಿದ್ವಿ. ಅವಾಗ ನಾವು ಸಣ್ಣವರಿದ್ದಾಗ ಒಂದ್ 2-3 ಕಡೆಗೆ ಮಾಡ್ತಿದ್ರು. ನಮ್ಮ ಕಡೆಗೆ ಇಟ್ಟಿಗೆದೊಳಗ ಆಗ್ತಿತ್ತು, ಬಿಟ್ರೆ ಕಣದಾಳದಾಗ ಆಗ್ತಿತ್ತು. ಕಣದಾಳ ಮುಗಿಯೋದು ಇಟ್ಟಿಗೆದೊಳಗ ಒಂದ್ ಅದ. ಈ ಕಡೆ ಎಲ್ಲರೂ ಹೇಳಿದ್ರೆ ಅಂದ್ರೆ ಮಲ್ಲಿಕಾರ್ಜುನ್ ಗಡ್ಬೋರ್ ಕರೆದ್ರೆ ಒಂದಿನ ಮೊದಲನೇ ಬರ್ತೀವಿ, ಅಣ್ಣ ಮೊದಲೆಲ್ಲ ಬರ್ತೀವಿ ಅಂತ. ಯಾಕಂದ್ರೆ ಏನಾಗ್ಯದ್ರಿ, ಕಲೆ ಯಾರ ಸೊತ್ತು ಅಲ್ಲ. ಎಲ್ರ ಒಂದ್ ಕಡೆಗೆ ಮಾಡ್ಬೇಕಂದ್ರೆ ಅದಕ್ಕೆ ಜನಗಳ ಪ್ರೋತ್ಸಾಹ ಕೊಡ್ತಾ ಇಲ್ಲ. ಇವತ್ತಿನ ಯುಗ ಹೆಂಗ್ ಆಗ್ಬಿಟ್ಟಿದೆ ಅಂತಂದ್ರೆ ಕಲಿಯುಗ ಅಲ್ಲ, ಟಿವಿ ಯುಗ, ಮೊಬೈಲ್ ಯುಗ ಆಗಿದೆ. ಈ ಕಾಲಘಟ್ಟದಲ್ಲೂ ಕೂಡ ನಮ್ಮ ಯುವಕ ಮಿತ್ರರು ಬಂದರಂದ್ರೆ ಬಹಳ ಅವರಿಗೆ ನಾನು ಸಂತೋಷದಿಂದ ಧನ್ಯವಾದ ಹೇಳ್ತೀನಿ ನಮ್ಗೆ. ಯಾಕಂದ್ರೆ ಯಾರು ಕೂಡ ಬರಲ್ಲ ತಾಯಿ ಅಂದ್ರೆ ಎಲ್ಲ ಕಡೆಗೆ ನೋಡತ್ರ ಬಹಳ ಫುಲ್ ಅದ. ಎದ್ದೇವ ಅಂದ್ರೆ 7 ಗಂಟೆ ಆಯ್ತಂದ್ರೆ ಮನೆ ಒಂದು 3 ಬಾಗಿಲು ಚಲೋ ಆಗ್ತದೆ. ಮತ್ತ ಸತ್ಯ ಕಮಲಿಬಾ ಅವೆಲ್ಲ ನೋಡ್ಕೊಂಡ್ ಕೂತ್ ನಮ್ಮ ತಾಯಿ ಅಂದ್ರೆಲ್ಲ ಕಾಲಗಳು ಕಳೀತಾರೆ. ಅಂದ್ರೂ ಕೂಡ ಇವತ್ತು ಶೇಖ್ ಸಾಹೇಬರ ಆಶೀರ್ವಾದ ಇವತ್ತು ಹೆಂಗದ ಮೈನಾಳ ಗ್ರಾಮದಾಗ ಅಂದ್ರೆ ಒಂದೇ ಮಾತು ಹೇಳಿದ್ರೆ ನಮ್ ಗೌಡ್ರು, ಚಿಕ್ಕ ಹಳ್ಳಿದಿದ್ರು ಕೂಡ ಕೀರ್ತಿ ಬಹಳ ದೊಡ್ಡದು ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಈ ಕಾರ್ಯಕ್ರಮವನ್ನು ನಮ್ಮನ್ನ ಕರೆಸಿ ಸತ್ಕಾರ ಮಾಡಿರುವಂತ ತಮ್ಮೆಲ್ಲರಿಗೂ ಕೂಡ ಒಂದಿಚ್ಚು ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ. ಜಯಂತಿ ನಶಿಸಿ ಹೋಗಿರ್ತಕ್ಕಂಥ ಕಲೆಯನ್ನು ಜೀವಂತವಾಗಿಸಲು ಸ್ಪಷ್ಟ ಉದಾಹರಣೆ ಮೈನಾಳ ಗ್ರಾಮ ಅಂತೇಳಿ ಹೇಳಿಕೊಟ್ಟಿರ್ತಕ್ಕಂಥ ವಿಶ್ವನಾಥ್ ಸಾವ್ಕಾರ ತಿಳುವಳವರಿಗೆ ತುಂಬ ಹೃದಯದ ಧನ್ಯವಾದಗಳು. ಕೊನೆಯದಾಗಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಶಿವರಾಜ್ ಸಜ್ಜನ್ ಅವರು ಒಂದ್ 2 ಮಾತುಗಳಲ್ಲಿ ಮುಗಿಸ್ಬೇಕಾಗಿ ವಿನಂತಿ. ಗ್ರಾಮದ ಆರಾಧ್ಯ ದೈವವಾದ ಶ್ರೀ ಶೇಖ್ ಶಾಬುದ್ದೀನ್ ಸಾಬ್ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ, ಅದೇ ರೀತಿ ಶೇಖ್ ಸುಲೇಮಾನ್ ಸಾಬ್ದ ಪಾದಗಳಿಗೆ ನಮಸ್ಕರಿಸುತ್ತಾ, ಅದೇ ರೀತಿ ವೇದಿಕೆ ಮೇಲೆ ಹಿರಿಯರಿರುವ ಶಂಭುಕಣ್ಣ ಶ್ರೀಗುರುಬಂಡಿಯವರೇ, ಅಪ್ಪ ಸಾಬು ಉಮಾಶೆಟ್ಟಿಯನ್ನವರೇ, ಭೂಕಾಂತ್ ಗೌಡ್ರೆ, ನಮ್ಮ ಮಲ್ಲು ಗುಡ್ಬಾ ಅವರೇ, ಶಾಣಗೌಡ ಬೆಳಗುಂಪಿಯವರೇ, ಸಂತೋಷ್ ಗುತ್ತೇದಾರ್ ಅವರೇ, ಅದೇ ರೀತಿ ಗುರುಗಳಿಗೆ ಎಲ್ಲರಿಗೂ ನಮ್ಮ ನಮಸ್ಕಾರಗಳು ತಿಳಿಸುತ್ತಾ, ನನಗೆ ಸ್ವಲ್ಪ ಭಾಷಣ ಮಾಡಕ್ಕೆ ಬಲ್ರಿ, ಯಾರು ತಪ್ಪು ತಿಳ್ಕೊಬೇಡ್ರಿ. ಈಗ ನಾವು ಯಾವ ಯುಗದಾಗಿದ್ದೆ ಅಂದ್ರೆ ಎಲ್ಲರೂ ಕಲಿಯುಗದಾಗಿದ್ದೀವಿ. ಈಗಿನ ದಿನದಾಗ ಎಲ್ಲರೂ ಈಗ ಆಲ್ರೆಡಿ ಭಾಷಣ ಮಾಡ್ಯಾರ ಅದೇ ವಿಷಯದಲ್ಲಿ. ಈಗಿನ ಯುಗದಾಗ ನಾವು ಟಿವಿ ಯುಗ, ಮೊಬೈಲ್ ಯುಗದಾಗ ಕೂಡ ಈ ನಮ್ಮ ಮೈನಾಳ ಗ್ರಾಮದಾಗ ಎಲ್ಲ ಗ್ರಾಮಸ್ಥರು ಏನು ದರ್ಗಾ ಜಾತ್ರೆ ಅಂಗವಾಗಿ ಇದು ಏನು ನಾಟಕ ಹಮ್ಮಿಕೊಂಡ್ರ ತುಂಬ ಹೆಮ್ಮೆಯ ವಿಷಯ. ಯಾಕಂದ್ರೆ ನಾವು ಹೇಳ್ಬೇಕಂದ್ರೆ ಈ ನಮ್ಮ ಫರ್ತಾಬಾದ್ ಹುಬ್ಬಳ್ಳಿ ಮಟ್ಟದಾಗೆ ಅತಿ ಚಿಕ್ಕ ಗ್ರಾಮ ಆಗಿ ಎಲ್ಲ ಜಾತಿ ಜನಾಂಗದವರು ಕೂಡಿಸ್ಕೊಂಡು ಎಲ್ಲ ಸಾಮರಸ್ಯದಿಂದ ಈ ಇಂಥ ಜಾತ್ರೆ ನಡೆಸ್ಕೊಂಡು ಹೋಗ್ಬೇಕಂದ್ರೆ ಮೈನಾಳ ಗ್ರಾಮ ಅಂತ ಹೇಳಕ್ಕೆ ನಮ್ಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಈಗ ಅದರಿಂದ ಮುಂಬರುವ ದಿನಗಳು ಕೂಡ ಇದೇ ರೀತಿ ಗ್ರಾಮದ ಎಲ್ಲರೂ ಯಾವುದೇ ಜಾತಿ ಧರ್ಮ ನಮ್ಮ ಭೇದ ಭಾವ ಮಾಡಾರ್ದಂಗೆ ಹೆಂಗೆ ತಾವು ಮುಂದುವರ್ಸ್ಕೊಂಡ್ರಿ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ನನ್ನೊಂದು ಆಶೆ ಅದ. ಅದಕ್ಕೆ ನಮ್ಮದು ಎಲ್ಲರದು ಗ್ರಾಮ ಎಲ್ಲ ಮುಖಂಡರು ಕೂಡ ಸಹಕಾರ ಐತೆ ಅಂತೇಳಿ ನಾನು 2 ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಇಲ್ಲಿಯವರೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಶೋಭೆಯನ್ನು ತಂದುಕೊಟ್ಟಿರ್ತಕ್ಕಂಥ ಎಲ್ಲ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲಾ ಗಣ್ಯ ವ್ಯಕ್ತಿಗಳಿಗೆ ವಂದನೆಗಳನ್ನು ಅರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮ
ಜಯ ಭಾರತ ಜಯ ಭಾರತ